ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೇ ಹೊಸಪೇಟೆಯಲ್ಲಿ ದಿನಾಂಕ 20 ಬೆಳಗ್ಗೆ 11 ಗಂಟೆಗೆ ಈ ಒಂದು ಸಮಾವೇಶ ಕಾರ್ಯಕ್ರಮ ಅಲ್ಲಿ ನಡೆಯಿತು. ಅದರ ಒಂದು ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಯಾದಂಥ ಮಾತೇಶಣ್ಣ ಅವರಿವರು ಕೂಡ ಬಹಳಷ್ಟು ಸವಿಸ್ತರವಾಗಿ ಈ ರಾಜ್ಯ ಕಂಡ ಸುಭದ್ರವಾದ ಸರ್ಕಾರ, ಈ ರಾಜ್ಯಕ್ಕೆ ಏನು ಜನ ಆಶೀರ್ವಾದದ ಮೇಲೆ ಬಂದಿರುವಂಥ ಒಂದು ಭದ್ರವಾದ ಸರ್ಕಾರ, ಆ ಸರ್ಕಾರದ ಚುಕ್ಕಾಣಿ ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮಾತನ್ನು ನಾವೆಲ್ಲರೂ ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳುವಂಥದ್ದು. ಅದು ಒಪ್ಪಿಕೊಳ್ಬೇಕು. ಅದು ಯಾವುದೇ ಈ ಮೈಕ್ ಬಂದು ಕೊಡ್ತೀವಿ. ಯಾಕಂದರೆ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಈ ರಾಜ್ಯದ ಚರ್ಚೆ ಗೊತ್ತಿದೆ. ಕಳೆದ 2 ವರ್ಷದಲ್ಲಿ ಏನು ಜನರು ಭಾಳ ಇಷ್ಟಪಟ್ಟು ಇವತ್ತು ಈ ಸರ್ಕಾರ ಬರಲೇಬೇಕು ಅನ್ನೋ ಒಂದು ಕನಸಿನಿಂದ ಇವತ್ತು 136 ಏನು ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಆಶೀರ್ವಾದ ಮಾಡಿ, ಇವತ್ತು ನನಗೂ ಕೂಡ ತಾವೆಲ್ಲ ಆಶೀರ್ವಾದ ಮಾಡಿ ಮತ್ತೊಮ್ಮೆ ನನಗೆ ಅಧಿಕಾರ, ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ. ನಾವು ಏನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ, ಆ ಭರವಸೆಗಳನ್ನು ಸಮರ್ಪಕವಾಗಿ ಈಡೇರಿಸುವಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ. 2 ವರ್ಷದಲ್ಲಿ ಮಾತನ್ನು ಕೂಡ ಬಹಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದ್ದಂಗೆ ಹೇಳಬೇಕಾಗುತ್ತೆ. ಅದಕ್ಕೆ ಇದ್ದಂಗೆ ಹೇಳಿದ್ರೆ ಕೆಲವಷ್ಟು ಮಂದಿಗೆ ಆಗೋದಿಲ್ಲ ಅಂತ ಸಹಜ ಲೋಕಾರೂಢಿ. ಇದ್ದಿದ್ದು ಹೇಳಿದ್ರೆ ಆಗೋದಿಲ್ಲ. ಒಟ್ಟು ತಿರುಚಿ ಹೇಳ್ಬೇಕು, ಸುಳ್ಳು ಹೇಳ್ಬೇಕು, ತಲೆ ಮೇಲೆ ಕೈ ಎಣಿಸಿ ಹೇಳ್ಬೇಕು, ಅದು ನಡೀತೈತಿ ಈ ಜಗತ್ತಿನ ನಿಯಮ. ಅದೊಂದು ಕಡೆ ಇದ್ರೆ ಸತ್ಯಕ್ಕೊಂದು ಕಾಲ ಐತಿ, ಸತ್ಯಕ್ಕೊಂದು ಕಾಲ ಐತಿ. ಅದು ಯಾವತ್ತೂ ಸಾಯಿಲ್ಲ, ಸತ್ಯ ಸಾಯೋದಿಲ್ಲ, ಇದು ಮಾತ್ರ ಸತ್ಯ. ಅದಕ್ಕೆ ಇವತ್ತು ಆ ಒಂದು ಸಾಧನಾ ಸಮಾವೇಶವನ್ನು ಇದೇ ಹೊಸಪೇಟೆಯಲ್ಲಿ 20ನೇ ತಾರೀಕು ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳೋದಕ್ಕಾಗಿ ಈ ಸಭೆಯನ್ನು ಕರೆದಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ಪಕ್ಷ ಮಾಡ್ತಾ ಇಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡ್ತಾ ಇಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರದ ಈ ಒಂದು ಸಮಾವೇಶ ಇವತ್ತು ಯಾತಕ್ಕಾಗಿ ಮಾಡ್ತಾ ಇದೆ, ಜನರು ಒಂದು ಕಡೆ ಖುಷಿ ಇದಾವೆ ಅನ್ನೋದನ್ನು ನೋಡಬೇಕಾಗುತ್ತೆ. 2 ವರ್ಷ ಆಯಿತು, ನಾವು ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ರೈತರಿಗೆ, ಬಡವರಿಗೆ, ಎಲ್ಲ ವರ್ಗದ ಜನರಿಗೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ನಾವು 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತು ಅದು ಎಲ್ಲ ಮತಕ್ಷೇತ್ರಗಳಲ್ಲಿ ಒಳಗೊಂಡು ಆ ಒಂದು ಕಾರ್ಯವನ್ನು ಯಾವ ರೀತಿ ಆಗಿದೆ, ಆ ಜನರ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇದು ಸರ್ಕಾರದ ಕರ್ತವ್ಯ. ಯಾಕಂದರೆ ಇವತ್ತು ನಾವು ಕೊಟ್ಟಿರುವಂಥ ಯೋಜನೆಗಳ ಬಗ್ಗೆ ಹಲವಾರು ಜನ ಟೀಕೆ ಮಾಡೋದನ್ನು ಸಹಜವಾಗಿ ಕೇಳಿದ್ವಿ. ಅದಕ್ಕೆ ಮಾಡೋಕ್ಕಾಗಿಲ್ಲ ಇವರಿಗೆ, ನಾವು ಮಾಡಿದವರಿಗೆ ಅನ್ನೋದು ಬಿಡೋದಿಲ್ಲ ಅಂತ. ಇದು ಸಹಜ ಲೋಕದ ರೂಢಿ. ಇದು ಕೂಡ ಅವ್ರಿಗೆ ಕುದುರೆ ಕೊಟ್ಟರೆ ಹತ್ತಕ್ಕಾಗೋದಿಲ್ಲ. ನಾವು ಕುದುರೆ ಕೊಟ್ಟಿರಿ, ನಾವು ಹತ್ತಿ ಓಡ್ಸಕತ್ತೀವಿ ಚಲೋತ್ನಾಗ, ಅದು ಸಹಿಸಕ್ಕಾಗೋದಿಲ್ಲ. ಈ ಯಾರು ಬರ ಬಂದೆ ಒಂದಿಷ್ಟು ಮಂದಿ ಹಿಂಗೋ ಕುದುರೆ ಚೆನ್ನಾಗಿ ನಡೆಸಿದ್ರು ಸಹಿಸಕ್ಕಾಗೋದಿಲ್ಲ, ಅವ್ರಿಗೆ ಕುದುರೆನ ಹೊಡೆಯಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತೀನಿ ನಾನು, ಕೊಟ್ಟ ಕುದುರೆಯನ್ನ ಏರದವನು ಅವನು ಸೂರ್ಯನೂ ಅಲ್ಲ, ತೀರನೂ ಅಲ್ಲ. ಕೊಟ್ಟು ಕುದುರೆ ಕೈ ಕೊಟ್ಟ ಮ್ಯಾಗ ಅದನ್ನ ಹತ್ತಬೇಕು. ಎಲ್ಲಿ ಮತ್ತೆ ಅದನ್ನ ಹತ್ತಲಾರ್ದು ಮತ್ತೆ ಏನೇನೋ ಮಾತಾಡಿದ್ರ ಕೊಟ್ಟು ನಾವು ಚಾಲಕನಾಗ ಓಡಿಸಕತ್ರ ಅದಕ್ಕೂ ಅಂತಾರೆ, ಹೆಂಗಾರ ಓಡಿಸ್ತಾನೆ ನೋಡು, ಜಾಸ್ತಿ ಸ್ಪೀಡ್ ಓಡಿಸ್ತಾನೆ ನೋಡು, ಗ್ಲಾಸ್ ತೆಗಿಲಾರ್ದ ಹೋಗ್ತಾನೆ ನೋಡು, ಇನ್ನೂ ಬರ್ತವೆ ಏನು ಇಸರ್ಸ್ ಮಾತುಗಳು. ಅದಕ್ಕೆ ಅದರ ಜನರಿಗೆ, ಈ ರಾಜ್ಯದ ಜನತೆಗೆ ಏನಾಗಿದೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದಕ್ಕೆ ಈ ಒಂದು ಸಮಾವೇಶ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಬಹುತೇಕ ಈಗಾಗಲೇ ನಾವು ಗಂಗಾಧರ್ ಅವರು, ಗದ್ದನಕೇರಿಯವರು,
ವೆಂಕಟೇಶ್ ಸಾಕಾಜಿಯವರು, ಶರಣಪ್ಪ ನಾಮದೇವ್ ಅವರು, ನಮ್ಮ ಮಾಂತೇಶಣ್ಣ ಅವಾರಿಯವರು ಭಾಳಷ್ಟು ವಿಚಾರಗಳು ದೇಶದ ಕುರಿತು ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ನೇರವಾಗಿ ಇವತ್ತು ನಾವು ಪ್ರತಿಯೊಂದು ಪಂಚಾಯತಿಗೆ ಏನೋ ಒಂದು ಪಂಚಾಯತಿ 31 ಪಂಚಾಯತಿ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿಗೆ ಸೇರಿ, ಇಳಕಲ್ ತಾಲೂಕಿಗೆ 16 ಪಂಚಾಯತಿ, ಇನ್ನು 15 ಪಂಚಾಯತಿ ನಮ್ಮ ಹುನಗುಂದ ತಾಲೂಕಿಗೆ ಬರ್ತಾವೆ. ಒಟ್ಟು 31 ಪಂಚಾಯತಿ. 31 ಪಂಚಾಯತಿಗೂ ಕೂಡ ಕರ್ನಾಟಕ ಸರ್ಕಾರವೇ ಅಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ, ಅದು ಗ್ಯಾರಂಟಿ ಯೋಜನೆಯಲ್ಲಿ 5 ಫಲಾನುಭವಿಗಳು ಬರ್ತಾರೆ. ಅದು ಶಕ್ತಿ ಯೋಜನೆ, ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಯುವ ನಿಧಿ, ಈ 5 ಜನದ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂಥ ಫಲಾನುಭವಿಗಳು. ಮತ್ತು ಅದರಂತೆ ನಮ್ಮ ಇನ್ನುಳಿದ ಫಲಾನುಭವಿಗಳು ಆಶ್ರಯ ಯೋಜನೆ ಮನೆಯನ್ನು ಕೊಟ್ಟಿದ್ದೀವಿ. ಈಗ ಅಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ ನಮಗೆ ಗೊತ್ತಿದೆ, ನಾವು ತಾಲೂಕಲ್ಲಿ ಗ್ರಾಮೀಣ ಮಟ್ಟಕ್ಕೆ ಸುಮಾರು 1500 ಮನೆಗಳನ್ನು ಕೊಟ್ಟಿದ್ದೀವಿ. ಇಳಕಲ್ಲಿಗೆ 1000 ಮನೆ, ಹುನಗುಂದಕ್ಕೆ 500 ಮನೆಗಳು. ಈಗಾಗಲೇ ಅದು GPS ಆಗಿದೆ. ವರ್ಕ್ ಆರ್ಡರ್ ಕೂಡ ಈಗಾಗಲೇ ನಾವು ಕೊಡುವಂಥ ಹಂತದಲ್ಲಿದ್ದೀವಿ. ಈ ವರ್ಷದಲ್ಲಿ ಅವರಿಗೆ ಎಲ್ಲ ಬಡವರಿಗೆ, ಯಾರು ಮನೆ ಇರಲಾರ್ದು ಬಡವರಿಗಿದ್ರು ಅವರಿಗೆ ಸ್ವತಃ ಸ್ವಂತ ಸೈಟನ್ನು ಕೂಡ ಕೊಟ್ಟಿದ್ದೀವಿ ನಾವು. ಇದಕ್ಕೆಲ್ಲ ಸುಮಾರು 42 ಎಕರೆದಲ್ಲಿ 1560, ಗುರ್ಲಿಗೆ ಇದು ನಮ್ಮ ಗದಿಗೆ ಎದುರುಗಡೆ 334. ಈ ಎಲ್ಲ ಫಲಾನುಭವಿಗಳಿಗೂ ಕೂಡ ಮನೆಯನ್ನು ಕಟ್ಟಿಕೊಡುವಂಥ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ. ಈ ಎಲ್ಲ ಫಲಾನುಭವಿಗಳು ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು. ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘಗಳಲ್ಲ, ಆ ಹಾಲು ಉತ್ಪಾದಕರಿಗೆ ಇವತ್ತು ನಾವು 5 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೀವಿ ಮತ್ತು ರೈತರಿಗೂ ಕೂಡ ಕೊಟ್ಟಿದ್ದೀವಿ. ಮೊನ್ನೆ ನಾವು ಕಡ್ಲಿಗೆ ಕೊಟ್ವಿ, ತೊಗರಿಗೆ ಕೊಟ್ವಿ, ಇನ್ನೂ ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೂಡ ಕೊಟ್ಟಿದ್ದೀವಿ. ಆ ಬೆಂಬಲ ಬೆಲೆ ಪಡೆದಂಥ ರೈತರು